ಹಲೋ ನಮಸ್ತೆ ಕರ್ನಾಟಕ. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಇವಾಗ ಟೈಮ್ ಬಂದುಬಿಟ್ಟು 3:50. ಸೊ ಇವತ್ತೊಂದು ರೈಡ್ ಹೋಗ್ತಾಯಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀನಿ, ಯಾರ್ಯಾರು ಬರ್ತಿದ್ದಾರೆ ಅದೆಲ್ಲ ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತೊಂದು ರೈಡ್, ಶಾರ್ಟ್ ರೈಡ್ ಅಂತೂ ಅಲ್ಲ. ಸೊ ಇವತ್ತೇ ಹೋಗಿ ಇವತ್ತೇ ಬರೋದು, ಬಟ್ ಸ್ವಲ್ಪ ದೂರನೇ ಇದೆ. ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಮುಂದೆ. ಸೊ ಇವಾಗ ಒಂದು ಕಾಮನ್ ಪಾಯಿಂಟ್ ಬಂದುಬಿಟ್ಟು ದೇವನಹಳ್ಳಿ ಟೋಲು. ಸೊ ಅಲ್ಲಿ ಹೋದರೆ ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ. ಸೊ ಅಲ್ಲೋಗಿ ಸಿಗೋಣ ಬನ್ನಿ. ಸೊ ನಾನು ಟೋಲ್ ಹತ್ರ ಬಂದೆ. ಸೊ ಇವಾಗ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದರು. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಸಲ ಸ್ಕ್ವಾಡಲ್ಲಿರೋದು 2 450 ಹಿಮಾಲಯನ್ನು, ಒಂದು 411, ಇನ್ನೊಂದು ಆ್ಯಸ್ ಯೂಶ್ವಲ್ ಇಂಟರ್ಸೆಪ್ಟರು. ಸೊ ಮತ್ತೆ 4 ಜನ ನೋಡ್ತಾ ಇದ್ವಿ. ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಮುಂದೆ ಸಿಗೋಣ ಬನ್ನಿ. ನೋಡಿ, ಸೊ ಇಲ್ಲಿಂದನೇ ಆಲ್ಮೋಸ್ಟ್ ಆಲ್ ಎಲ್ಲ ಕಾರ್ಸು ಮ್ಯಾನುಫ್ಯಾಕ್ಚರಾಗಿ ಹೋಗೋದು. ಆಲ್ಮೋಸ್ಟ್ ಅಲ್ಲ, ಎಲ್ಲ ಕಾರ್ಸು. ಎಷ್ಟು ಬಸ್ಸು ಓಡಾಡ್ತಿದೆ ನೋಡಿ. ಯಾವುದೋ ಒಳ್ಳೆ ಸಿಟಿ ಇದ್ದಂಗಿದೆ ಒಳಗೆ. ಟ್ರಕ್ಕು, ಬಸ್ಸು. ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮದು 3rd ಟೋಲ್ ಆಗಿರುತ್ತೆ. ಸೊ ಇದು ಹೆಂಗಿದೆ ಅಂದರೆ, ಈ ರೋಡಲ್ಲಿ ಒಂದೊಂದು ಟೋಲು ಒಂದೊಂದಕ್ಕಿಂತ ಒಂದು ಲೆವೆಲ್ ಅಪ್ ಅನ್ನಂಗೆ. ಸೊ ಸೆಕೆಂಡ್ ಟೋಲ್ ಬಂದುಬಿಟ್ಟು, ಫಸ್ಟ್ ಟೋಲ್ ಬಂದುಬಿಟ್ಟು ದೇವನಹಳ್ಳಿದು 100 ಇತ್ತು, ಸೆಕೆಂಡು 115, ಇದು ಥರ್ಡು 135. ಸೊ ಇದು ಇನ್ಕ್ರೀಸ್ ಆಗ್ತಾನೇ ಇದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಟೋಲ್ಗಳು ಈ ರೂಟಲ್ಲೆಲ್ಲ. ಆ್ಯಂಡ್ ನಾವು ಹೋಗ್ತಿರೋ ಜಾಗ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ AP ಬಾರ್ಡ್ರು, ಕಿಯಾ, ಹೈದ್ರಾಬಾದ್ ಅಂತೂ ಅಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀವಿ, ಅಂದರೆ ಮಂತ್ರಾಲಯಗೆ. ಸೊ ಇದು ನನ್ನ ಸೆಕೆಂಡ್ ಟೈಮ್ ಆಗಿರುತ್ತೆ ಮಂತ್ರಾಲಯಗೆ. 1 ಇಯರಲ್ಲೇ ಇದು ಸೆಕೆಂಡ್ ರೈಡು. ಸೊ ಇಷ್ಟೊಂದು ಹೈವೇಲ್ ಬಂದಿದ್ದಾದರೆ ಇಲ್ಲಿಂದ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ ಊಟಿಯಿಂದ. ಸೊ ಇಲ್ಲಿಂದ ನಿಮಗೆ ಕಿಲೋಮೀಟರ್ಸ್ ಕಮ್ಮಿ, ಬಟ್ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿನೇ ಇದೆ. ನಿಮಗೆ ಏನಿಲ್ಲ ಅಂದರೂ ಅಮ್ಮಮ್ಮ ಅಂದರೂ ಒಂದು 3 hours ಬೇಕೇ ಬೇಕು ಇಲ್ಲಿಂದ. ಯಾಕಂದರೆ ಸಿಂಗಲ್ ರೋಡು, ಮಧ್ಯ ಹಳ್ಳಿ ಬರುತ್ತೆ. ಸೊ ಅದನ್ನೆಲ್ಲ ಸ್ಕಿಪ್ ಮಾಡೋಕ್ಕಾಗಲ್ಲ. ಆ್ಯಂಡ್ ವಿಂಟರ್ ಬ್ಲಾಸ್ಟ್ ಸಿಕ್ಕಾಪಟ್ಟೆ ಇದೆ. ಸೊ ನಮ್ಮದು ಮಂತ್ರಾಲಯ ಇದು 2ನೇ ಸಲ. ಸೊ 1 year ಒಳಗೆ ಇದು 2ನೇ ಸಲ ನಾವು ಹೋಗಿ ಬರ್ತಾ ಇರೋದು. ಸೊ ಇವತ್ತೇ ರಿಟರ್ನ್ ಆಗ್ತೀವಿ ವಾಪಸ್ಸು ಬೆಂಗಳೂರಿಗೆ. ನಾಳೆ ಸಂಡೇ, ನಾಳೆ ಒಂದು ರೆಸ್ಟು, ಮತ್ತು ಮಂಡೆಯಿಂದ ಆಫೀಸ್ ಜಾಯ್ನ್ ಆಗಬೇಕು. ಸೊ ಅದಕ್ಕೆ 1 day ರೈಡ್ ಅಷ್ಟೇ ಇದು. ನಾನು ಬೆಂಗಳೂರು ಬಿಡಬೇಕಾದ್ರೆ ಟ್ರಿಪ್ 2ನ 0 ಮಾಡಿದ್ದೆ. ಸೊ ಇಲ್ಲಿಗೆ ನಾವು 243 ಕಿಲೋಮೀಟರ್ಸ್ ಬಂದಿದ್ದೀವಿ. ಮೈಲೇಜ್ ನೋಡ್ಬೋದು 35.6 ಕೊಟ್ಟಿದೆ. ಸೊ
35.6 ಅಂದರೆ ನಾವು ಅಂದಾಜು ಒಂದು 35 ಹಾಕೋಬೋದು, ಇಲ್ಲ 34 ಹಾಕೋಬೋದು. ಇಟ್ ಈಸ್ ಎ ಗುಡ್ ನಂಬರ್ ಅಂತ ಹೇಳ್ತೀನಿ ನಾನು. ನಾವೇನು ಜಾಸ್ತಿ ಸ್ಪೀಡಾಗೂ ಬಂದಿಲ್ಲ, 180 ಅಷ್ಟೇ ಕ್ರೂಸ್ ಮಾಡ್ತಾ ಇರೋದು. ಯಾಕಂದರೆ ಇದು ಮಂತ್ರಾಲಯ ರೋಡು ಹೈವೇ ಬೇರೆ ಹೈವೇಗಳ ಥರ ಅಲ್ಲ, ಯಾರೂ ಇರಲ್ಲ, ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ನಿಮಗೆ ಕರೆಕ್ಟಾಗಿರೋ ಹೋಟ್ಲೂ ಸಿಗೋಲ್ಲ ತಿನ್ನೋದಕ್ಕೆ. ಮಧ್ಯೆ ನಿದ್ದೆ ಬಂದುಬಿಡುತ್ತೆ. ಸೊ ಗ್ಯಾಪ್ ಹಾಕ್ಕೊಂಡು ಸ್ಟಾಪ್ ಮಾಡ್ಕೊಂಡು ಬರೋಷ್ಟಕ್ಕೆ ಲೇಟ್ ಆಗೋಗುತ್ತೆ. ಮಂತ್ರಾಲಯಕ್ಕೆ ಹೋಗೋ ರೋಡಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಪ್ರಾಪರ್ ಆಗಿರೋ ಹೋಟೆಲ್ ಇಲ್ಲ, ಎಲ್ಲ ಫುಟ್ಪಾತ್ ಮೇಲೆ ಇರ್ತವೆ, ಇಲ್ಲಾಂದರೆ ಯಾವುದೋ ಒಂದು ಅಷ್ಟಕ್ಕಷ್ಟೇ ಇರೋದಿರುತ್ತೆ. ಸೊ ಕರೆಕ್ಟಾಗಿರೋ ಊಟ ಸಿಗಲ್ಲ, ಅದು ಒಂದು. ಸೊ ಅದು ಬಿಟ್ಟರೆ ಇನ್ನು ಹೈವೇಲಂತೂ ಯಾರಿರಲ್ಲ, ಬೇಜಾರು ಹೈವೇ. ಲಾರಿನೂ ಇರಲ್ಲ, ಬಸ್ಸು ಇರಲ್ಲ, ಕಾರು ಕಮ್ಮಿ. ನಮ್ಮಂಥ ರೈಡರ್ಸ್ ಅಂತೂ ಇನ್ನೂ ಕಮ್ಮಿ. ಅಂತೂ ಮಂತ್ರಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾಯಿತು. ಸರಿ, ಬೇರೆ ರೂಟ್ ತೊಗೊಂಡ್ವಿ, ಸೊ ಅದಕ್ಕೆ ಬೇಗ ಬಂದಿದ್ದೀವಿ. ಇನ್ನು ನಾರ್ಮಲ್ ರೂಟ್ ತೊಗೊಂಡಿದ್ರೆ ಇನ್ನೂ 1-2 ಅವರ್ ಲೇಟ್ ಆಗಿರೋದು. ಸೊ ಈ ರೂಟು ಚೆನ್ನಾಗೂ ಇತ್ತು, ಹೈವೇ ಥರ, ಆ್ಯಂಡ್ ಏನಷ್ಟು ಬೇಜಾರು ಆಗಿಲ್ಲ. ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ರಶ್ ನೋಡು ಗುರು, ಯಪ್ಪ. ಇಷ್ಟೊಂದು ರಶ್ಶಾ? ಸಿಕ್ಕಾಪಟ್ಟೆ ಬಿಸಿಲಿದೆ. 40 ಡಿಗ್ರಿ 39 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನೂ 11 ಗಂಟೆ ಆಗಿಲ್ಲ. ರಾಯಚೂರಲ್ವಾ, ಸೊ ಜಾಸ್ತಿ ಹೀಟ್ ಹಿದ್ದಿದ್ದೆ. ಈಗ ಶನಿವಾರ ರಶ್ ನೋಡ್ಬೋದು ನೀವು ಎಷ್ಟಿದೆ ಅಂತ. ನಾವು ನೋಡಿದ್ರೆ ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕು. ಅದು ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಏನೋ. ಲಾಸ್ಟ್ ಟೈಮ್ ಒಳಗೆ ಹೋಗಿದ್ವಿ, ಅದೇನೋ ಕಾರ್ಡ್ ತೋರಿಸಿ. ಸೊ ಇವಾಗೂ ಅದೇ ಪ್ಲ್ಯಾನ್ ಮಾಡೋಣ ಅಂತಿದ್ದೀವಿ. ಗೊತ್ತಿಲ್ಲ, ಹೋಗ್ಸೋ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಿಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಒಳಗೆ ಹೋಗ್ತಾ ಇದ್ದೀವಿ. ಎಸ್, ಫೈನಲಿ ದ ಸೆಕೆಂಡ್ ಟೈಮ್. ಸಿಕ್ಕಾಪಟ್ಟೆ ರಶ್ ಇದೆ. ನೋಡೋಣ.